ಬೆಳಕಿನ ಅಮೃತಧಾರೆಗೆ ಸ್ವಾಗತ ಸುಸ್ವಾಗತ. ರಾಘವೇಂದ್ರ ಸರ್ ನಮಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ. ಅವರಿಗೂ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರ. ಇನ್ನು ಇಲ್ಲಿ ಸೇರಿರುವಂತ ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರಿಗೂ ಈ ರವಿ ಮಾಡುವ ಅನಂತ ನಮಸ್ಕಾರಗಳು. ಉಗಾದಿ ಹಬ್ಬ ಇವತ್ತು. ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಜನವರಿ 1ಕ್ಕೆ ಹೊಸ ವರ್ಷ ಆಚರಣೆ ಮಾಡ್ತಾರೆ. ಆಕ್ಚುಲಿ ತಪ್ಪದು, ನಮ್ದೆಲ್ಲ ಅದು. ಯಾಕಂದ್ರೆ ಮೈಗೆ ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ ದೊಡ್ಡವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹಬ್ಬ ಆಚರಣೆ ಮಾಡ್ತೀವಲ್ಲ, ಇದು ಉಗಾದಿ ಹಬ್ಬ. ಭಾರತದ ಸಂಸ್ಕೃತಿ ನಮ್ದು. ಇನ್ನು ಜನವರಿ 1ಕ್ಕೆ ಹೊಟ್ಟೆಗೆ ಎಣ್ಣೆ ಹಾಕೊಂಡು ಗಟ್ರ ಪಕ್ಕಕ್ಕೆ ಮಕ್ಕೊಂಡು ಜಾಕೆಟ್ ಉಗಿಸ್ಕೊಂಡು ಹೊಸ ವರ್ಷ ಆಚರಣೆ ಮಾಡ್ತೀವಲ್ಲ, ಅದು ಹೊರದೇಶಿದ್ದದ, ನಮ್ದಲ್ಲ ಅದು. ನೀವು ಹೊಸ ವರ್ಷ ಆಚರಣೆ ಮಾಡ್ತಿದ್ರು ಮಾಡುವಾಗ ನಾರ್ದ ನೋಡ್ದ, ಏನ್ ಬಾರಿಂದ ಎಲ್ಲರೂ ಕುಡ್ದು ಅಲ್ಲಿ ತುರಾಡ್ಕೊಂಡ್ ಬರೋರು. ಏನಿರ್ಬೋದು ಇದು ಅಂತೇಳಿ ಬಂದ್ ಬಾರ್ ಒಳಗೆ ಹೋಗ್ಬಿಟ್ಟ. ಹೋಗ್ ಕುಂತ. ಎಲ್ಲಾರು ಕುಡಿಯಾಕತ್ತಿದ್ರಿ. ಅಲ್ಲಿ ಕೆಲಸ ಮಾಡ್ತಿರ್ತಾನಲ್ಲ ಬಾರ್ನ ಕೆಲ್ಸಗಾರ ಬಂದು, ಏನ್ ಬೇಕ್ರಿ ಸರ್ ಅಂತ. ಇಲ್ಲ, ಅವ್ರು ಏನ್ ಕುಡಿತಾರ ಅದನ್ನೇ ಕೊಡ್ರಿ. ಇಲ್ಲ, ನಿಮ್ ಬ್ರ್ಯಾಂಡ್ ಯಾವ್ದ್ರಿ ಅಂತ. ನಾನು ಬ್ರ್ಯಾಂಡ ಗೊತ್ತಿಲ್ಲ ನನ್ಗ. ಓ, ಫಸ್ಟ್ ಟೈಮ್ ಕುಡಿಯಾಕ ಕುಂದ್ರಿ ನೀವು? ಹೌದಪ್ಪ. ಅಲ್ಲಿ ಮಗ್ಳು ಐತಲ್ಲ ಅದನ್ನ ಕೊಡು ಅಂದ. ಎಷ್ಟೊಂದು ಕ್ವಾರ್ಟರ್ ಕೊಡ್ಲ, ಅರ್ಧ ಕ್ವಾರ್ಟರ್ ಕೊಡ್ಲ? ಇಲ್ಲ, ಕೊಡೋಣ. ಅವ್ರು ಹೆಂಗ್ ಕೊಟ್ಟಿಲ್ಲ ಹಂಗೆ ಕೊಡು. ಕೊಟ್ರು, ಒಂದ್ ದೊಡ್ಡದೊಂದು ಬಾಟ್ಲ್ ಕೊಟ್ರು. ಅರ್ಧದ ಗ್ಲಾಸಿನಾಗ ಅವ್ರು ಹೆಂಗ್ ಹಾಕೊಂಡು ಕುಡಿಯಾಕ ಶುರು ಮಾಡ್ಬಿಟ್ರ. ನೀರ್ ಹಾಕ್ಲಿಲ್ಲ ಅದಕ್ಕ. 4 ಗ್ಲಾಸ್ ಕೊಡ್ದ. ಬಾರ್ ಓನರ್ ನೋಡ್ದ, ಲೇ ಯಾರ್ಲಿ ಅವ ಉತ್ಸವ ಮಗ ಹಂಗ ಕುಡಿತಾನ, ಶಟದ್ ಗಿಡದನ್ ಮತ್ತಿಲ್ಲ ಬಾರ್ನಾಗ ನಮ್ಮ ಮೇಲೆ ಬರ್ತೈತಿ, ಹೋಗ್ಲೆ ನೀರ್ ಹಾಕೊಂಡ್ ಕುಡಿಯಾಕ ಹೇಳವಾಗ. ಅವ್ ಬಾರ್ನಾಗ ಕೆಲಸ ಮಾಡೋ ಬಂದ, ಏನೋ ಮಾರ ನೀನ್ ಹಂಗ ಕುಡಿಯಾಕತ್ತಿ, ನೀನ್ ನೀರ್ ಹಾಕೋಲ್ಲ ಅದಕ್ಕ. ನನಗೇನು ಗೊತ್ತಿಲ್ಲ. ಅಲ್ಲ, ಅರ್ಧ ಕ್ವಾರ್ಟರ್ ಕುಡ್ದಿ ನೀನು, ಏನು ಆಗವಲ್ದ ನಿನ್ಗ? ನನಗೇನು ಆಗವಲ್ದ. ನಿಶೆ ಏರೋಲ್ದ ನಿನ್ಗ? ಇಲ್ಲ, ನನ್ನ ನಿಶೆನೇ ಏರೋಲ್ದ. ಯಾಕೆ ಏರೋಲ್ದ? ನಾನ್ ದೇವ್ರು, ಅದಕ್ಕೆ ನಿಶೆ ಇರೋಲ್ಲ. ಈಗ ಏರ್ತ ನೋಡಿ ಬಡ್ಡಿ ಮಗನಿಗೆ. ಯಾಕಂದ್ರೆ ದೇವ್ರನ್ನಲ್ಲ ಕುಡ್ದಾರ ನೋಡ್ರಿ, ದೇವ್ರಂದ್ರೆ ಈಗ ನಿಶೆ ಇರ್ತೀವಿ ಬಡ್ಡಿ ಮಗನಿಗೆ. ಇನ್ನು ಈಗೆಲ್ಲಿ ಪರೀಕ್ಷೆ ಎಕ್ಸಾಮ್ ನಡೆದಿದೆ ಇವಾಗ, SSLC ಎಕ್ಸಾಮ್. ನಾನು ಎಲ್ರಿಗೂ ಹೇಳೋದು ಒಂದೇನೆ, ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ. ದಯವಿಟ್ಟು ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ. ಆಮೇಲೆ ಪೇರೆಂಟ್ಸ್ನು ಅಷ್ಟೇನೆ, ನೀವು ಅತಿಯಾಗಿ ಮಕ್ಕಳಿಗೆ ಓದು ಓದು ಓದು, ನೀನ್ SSLC ಅಂತೇಳಿ ಚಿತ್ರ ಹಿಂಸೆ ಕೊಡ್ತಾರೆ. ಅದಕ್ಕೆ ನಾವು ಆ ಮಕ್ಕಳು ಹಂಗ ಹಾಳಾಗಕ್ ನಾವೇ ಕಾರಣ. ಎಷ್ಟು ಸೂಕ್ಷ್ಮ ಆಗ್ಬಿಟ್ಟವ ಅಂದ್ರೆ ಮಕ್ಕಳೀಗ, ಅಷ್ಟು ಸೂಕ್ಷ್ಮ ಆಗ್ಬಿಟ್ಟವ್ರಿ. ಅದಕ್ಕೆ ದಯವಿಟ್ಟು ಯಾರು ಆಯ್ತು ಹೇಳ್ರಿ, ಓದ್ಕೊಳಪ್ಪ, ನನ್ನ ಪರಿಸ್ಥಿತಿ ನೀನು ಬರೋದ್ ಬೇಡ, ಮಗಳಿಗೆ ಆಗ್ಲಿ ಮಗನಿಗೆ ಆಗ್ಲಿ ಹೇಳ್ರಿ, ನೀಟಾಗಿ ಹೇಳ್ರಿ. ಅವ್ರು ಓದ್ತಾರ. ಯಪ್ಪ, ನೀನ್ SSLC, ನೀನ್ ಹೊರಗೆ ಹೋಗ್ಬೇಡ, ನೀನ್ SSLC. ಅಯ್ಯೋ, ನಿನಗೆ ಏಡ್ಸ್ ಬಂದತಿ ಅನ್ನೋ ತರ ಹೇಳ್ತೀರಿ ನೀವು. ಅದಕ್ಕ ಏನ್ ದೊಡ್ಡ ಮಾಡ್ರಿ. ಏನ್ ಟೀಚರ್ಸು ಅಷ್ಟೇ ರೀ. ಎಲ್ಲ ಟೀಚರ್ಗೆ ಹೇಳೋದು ಅಂದ್ರೆ, ಟೀಚರ್ಸ್ಗಳೆಲ್ಲ ಸಾಧಾರಣ ಇಲ್ಲ, ಅವ್ರಿಗೆಲ್ಲಾರ್ಗು ಹೇಳೋದಂದ್ರಿ, ಅವಳು ಪಾಸ್ ಆಗಿರೋನ್ಗೆ ಸನ್ಮಾನ ಮಾಡ್ರಿ. ಹೌದಾ? ಒಳ್ಳೆ ಮಾರ್ಕ್ಸ್ ತಂದಿರೋ ಸನ್ಮಾನ ಮಾಡ್ರಿ ಅವ್ನಿಗೆ. ಆದ್ರೆ ಫೇಲ್ ಆಗಿರೋನಿಗೆ, ಕಡಿಮೆ ಮಾರ್ಕ್ಸ್ ತೆಗೆದಿರೋನಿಗೆ ಹೆಗಲ ಮೇಲೆ ಕೈ ಹಾಕ್ರಿ ಸಾಕ್ರಿ, ಅವ್ನು ಎಲ್ಲೋ ಹೋಗ್ಬಿಡ್ತಾನ. ಮುಂದೆ ಬರೋ ವರ್ಷ ನೀನ್ ಟಾಪ್ ಅಲ್ಲಿ ಬರ್ತೀನಿ ನನಗೆ ಗ್ಯಾರಂಟಿ ಇದೆ ಅಂತ ಒಂದು ಮಾತು ಹೇಳ್ರಿ, ಅವ್ನು ಎಲ್ಲೋ ಹೋಗ್ಬಿಡ್ತಾನ. ನಾನು ಎಕ್ಸಾಮ್ ನೋಡೇನ್ರಿ. ನಾನು ಎಲ್ಲೇ SSLC ಎಕ್ಸಾಮ್ ನಡಿಬೇಕಾದ್ರ ಪಾಪದೇ ಮಗಳೋ ಮಗನೋ ಬರೀತಿರ್ತಾನ, ಒಳಗ ಹೊರಗೆ ಕುಂತಿರ್ತಾರ. ಇವ್ರು ಇಲ್ಲಿ ಯಾಕೆ ಇಲ್ಲಿ ಕುಂತೀರಿ ಅಂದ್ರ, ಅಯ್ಯೋ ಮನ್ಯಾಗ ನಿದ್ದೆನೆ ಬರೋದು, ಮನ್ಯಾಗ ಕುತ್ಕೊಳಕ್ ಕೈ ಕಾಲ ಆಡೋದು, ಮಗಳು ಎಕ್ಸಾಮ್ ಬರೆಯಾಕ ಬಂದ, ಮಗ ಎಕ್ಸಾಮ್ ಬರೆಯಾಕ ಬಂದ. ಅಯ್ಯೋ, ಅವ್ರ ಎಕ್ಸಾಮ್ ಬರೆಯಾಕ ಬಂದ್ ನೀವ್ ಯಾಕೆ ಕುಂತಾಡದ್ರಿ ಇಲ್ಲಿ? ಅವ್ ಕಿಟಕಿಯಾಗ ಏನಾರು ನೋಡ್ಬಿಟ್ರು ಸತ್ತ ಬಿಡ್ತಾವ ಒಳಗ. ಅಯ್ಯೋ, ನಮ್ಮವ್ವ ನಮ್ಮಪ್ಪ ಬಂದ್ ಕುಂತಾರಪ್ಪ ಇಲ್ಲಿ, ನನಗೆ ಎಕ್ಸಾಮ್ ಹೆಂಗ್, ಅವ್ ಮರ್ತ ಬಿಡ್ತಾವ್ರಿ ಅವು. ಅಲ್ರಿ ಈಗ ಹೇಳ್ತಿರೋ, ಈಗ ಐತ್ರಿ, ಇಲ್ಲ ಅಂತಲ್ಲ, ಕಾಂಪಿಟೇಷನ್ ಐತಿ, ಓದ್ಲೇಬೇಕು ಮಾಡ್ಲೇಬೇಕು, ಇಲ್ಲ ಅಂತಲ್ಲ. ಮೊದ್ಲಿಂದ ಹೇಳ್ಬೇಡ್ರಿ, ನಮ್ ಕಾಲದಾಗ ಇರ್ಲಿಲ್ಲ, ನಮ್ ಕಾಲದಾಗ ಹಿಂಗ್ ಇರ್ಲಿಲ್ಲ ಅಂತ. ನಮ್ ಕಾಲದ ಹಾಳಾಗ್ ಹೋಗೈತ್ರಿ. ಈಗ ಹಂಗಿತ್ತು, ಈಗ ಹಂಗಿಲ್ಲ. ಈಗ ಹೆಂಗ್ ಪರಿಸ್ಥಿತಿ ಆಗೈತೆ ಅಂದ್ರೆ, ನನ್ ಮೊನ್ನೆ ಒಂದು ಹುಡುಗನ್ ಕೇಳಿದೆ ನಾನು, ಹೆಂಗ್ ನಡೆದೈತವ ಸ್ಟಡಿ ಪುಟ ಅಂತ. ಅವ್ನು ಹೇಳ್ದ, ಏನ್ ಬಿಡ್ರಿ ಸರ, ನಮ್ ಸಿಲೆಬಸ್ ಇರೋದ ದೊಡ್ಡ ಸಮುದ್ರದಾಗ, ನಮ್ ಟೀಚರ್ ಹೇಳೋದು ನದಿ ಅಂತ, ಇನ್ ನಮಗ್ ಅರ್ಥ ಆಗೋದು ಒಂದ್ ಬಾವಿ ಅಂತ. ಇನ್ ಎಕ್ಸಾಮ್ ಟೈಮ್ ಬಂದಾಗ ನಮಗ್ ನೆನಪಿರೋದೇ ಒಂದ್ ಬಿಂದಿಗೆ ಅಷ್ಟೇ. ಇನ್ ಮಾರ್ಕ್ಸ್ ಹನಿ ಹಂಗ್ ಬೀಳುತ್ತೆ. ಇಷ್ಟೇ ನಮ್ ಲೈಫ್. ಇನ್ ನಾವು ನೋಡ್ರಿ, ನಾವ್ ಹಿಂಗೆಲ್ಲ ಯೋಚನೆನ ಮಾಡ್ಲಿಲ್ಲ, ಓದು ಬಗ್ಗೆ ಯೋಚನೆನ ಮಾಡ್ತಿರ್ಲಿಲ್ಲ ನಮ್ಗ. ನಾನು 9ನೇ ಕ್ಲಾಸ್ ಇದ್ದಾಗ ಎಕ್ಸಾಮ್ ಬರೆದು ಬಂದ್ವಿ. ಏಪ್ರಿಲ್ 10ಕ್ಕೆ ರಿಸಲ್ಟ್ಗೆ ಹೋಗ್ಬೇಕಾಗಿತ್ತು. ನಮ್ ಗೆಳೆಯ ಕರ್ದ. ಅಂದ್ರೆ ಅವಾಗಿನ ಟೈಮಲ್ಲಿ ಹೊಸದಾಗಿ ಮೊಬೈಲ್ ಬಂದಿತ್ತು. ಆಗ ಬಂದಿತ್ತು. ನಮ್ಮ ಅಪ್ಪನ ಗೆಳೆಯ, ಪಕ್ಕದ ಮನೆ ಗೌಡ್ರಿಗೆ ನಮ್ಮಪ್ಪ ಇಬ್ರು ಗೆಳೆಯರಿ, ಇಬ್ರು ಒಂದೊಂದು ಫೋನ್ ತಗೊಂಡಿದ್ರು. ಅವ್ರು ನಮ್ಮ ಮನೆ ರೂಲ್ಸ್ ರೀ, ಹೊರಗೆ ತಗೊಂಡ್ ಹೋಗಂಗಿಲ್ಲ. ಮನ್ಯಾಗ ಕುತ್ಕೊಂಡ್ ಮಾತಾಡ್ಬೇಕು,
ಮನ್ಯಾಗೆ ಇಡ್ಬೇಕಂದ್ರೆ ಹೊರಗೆ ಯಾವುದೇ ಕಾರಣಕ್ಕೂ ವಸೂಲಿದಾರ ತಗೊಂಡ್ ಹೋಗಂಗಿಲ್ಲ. ನಮ್ಮಪ್ಪ ಮೊದ್ಲ ಜಮದಗ್ನಿ ರೀ, ಚೆಕ್ ಬಂತ ಸಾಕು ಜಮದಗ್ನಿ. ಹಂಗಾಗಿ ನಾವು ಮುಟ್ತಿದ್ವಿ ಮನ್ಯಾಗ ಅಷ್ಟೇ, ಹೊರಗೆ ತಗೊಂಡ್ ಹೋಗ್ತಿರ್ಲಿಲ್ಲ. ನಮ್ ಗೆಳೆಯ ಹೇಳಿದೆ, ನಿಮ್ಮ ಅಪ್ಪನ ಮೊಬೈಲ್ ತಗೊಂಡ್ ಹೋಗ್ಕೇಳಿ ನೀನು ಹೋಗಿ ಶಾಲಿಗೆ ಹೋದ್ಮೇಲೆ ನೋಡ್ ರಿಸಲ್ಟ್. ನನಗೆ ಯಾಕೆ ಡೌಟ್ ಐತಿ ಒಂದು ಸಬ್ಜೆಕ್ಟ್ ಫೇಲ್ ಆಗೈತೆ ಅಂತ ಹೇಳಿ. ನೀನು ಅದು ನೋಡ್ಬಿಟ್ಟು ಗುಡ್ ಮಾರ್ನಿಂಗ್ ಇವ್ ಅಂತ ಒಂದು ಮೆಸೇಜ್ ಮಾಡಿ, ನನಗೆ ಗೊತ್ತಾಗತ್ತೆ ಒಂದು ಸಬ್ಜೆಕ್ಟ್ ಹೋಗೈತೆ ಅಂತ ಹೇಳಿ. ಅಲ್ಲಿವರೆಗೆ ಅಕಸ್ಮಾತ್ ಎರಡು ಹೋಗಿದ್ದಲ್ಲಿ ಹುಟ್ಫಳ ಮಗನ, ನನಗೆ ಹೋಗಿರೋದೇ ಒಂದ, ನನಗೆ ಐತೆ ಡೌಟ್ ಐತೆ ನನಗೊಂದು, ನೀ ಎರಡಂತ ಎದುರಿಸ್ಬಾಡ್ಲಿ ಅಪ್ಪ. ಅಲ್ಲೂ ಅಕಸ್ಮಾತ್ ಎರಡು ಹೋಗಿದ್ರೆ ಒಂದ್ ಕೆಲಸ ಮಾಡು, ಗುಡ್ ಮಾರ್ನಿಂಗ್ ಯು ಅಂಡ್ ಯುವರ್ ಫಾದರ್ ಅಂತ ಕಳ್ಸು, ಗೊತ್ತಾಗತ್ತೆ ನನಗೆ ಎರಡು ಸಬ್ಜೆಕ್ಟ್ ಹೋಗ್ಯಾವ ನೋಡ್ಲಿ. ಆಯ್ತಂಗ ಹಂಗೆ ಮಾಡ್ತೇನೆ. ಸೈಕಲ್ ತಗೊಂಡ್ ಹೋದನ್ರಿ, ಮೊಬೈಲ್ ಕೈಯಾಗ ಹಿಡ್ಕೊಂಡಿದ್ದೆ. ಫೋನ್ ಮಾಡೋಂಗಿಲ್ರಿ, ನಮ್ಮಪ್ಪ ಎದ್ದು ಬಿಡ್ತಾನ, ಮಕ್ಕೊಂಡನವ ಯಾರ್ದಾದ್ರು ಫೋನ್ ಅಂತಾನ, ಅವ್ನ್ ರಿಸಲ್ಟ್ ಗೊತ್ತಾದ ಕೆಡಿಯಾಕ ಒದ್ ಬಿಡ್ತಾನ ನನ್ನ. ಅದಕ್ಕೆ ನೋಡ್ಕೊಂಡ್ ಕುಂತಿದ್ದೆ. ಟಿಕ್ ಅಂತ ಒಂದ್ ಅರ್ಧ ಗಂಟೆ ಮೆಸೇಜ್ ಬಂತು, ತೆಗೆದು ನೋಡ್ತೀನಿ, ಗುಡ್ ಮಾರ್ನಿಂಗ್ ಯು ಅಂಡ್ ಯುವರ್ ಫ್ಯಾಮಿಲಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಆರು ಸಬ್ಜೆಕ್ಟ್ ಹೆಮಾರ ಬಿಟ್ಟಿದ್ದು ನನ್ನ. ಅಂಜಲಿಲ್ಲ ಅಳಕ್ಲಿಲ್ರಿ ನಾನು, ಹೆಂಗಾದ್ರೂ ನಮ್ಮಪ್ಪ ಓದಿತಾನೆ ಎದ್ದ ಮೇಲೆ. ₹2 ಜೇಬಿಂದ ಕದ್ಕೊಂಡೇನ್ರಿ. ಅವಾಗ ನಾ 3 ಥಿಯೇಟ್ರಿಗೆ ಮಯೂರ ಸಿನಿಮಾ ಹಾಕಿದ್ರಿ. ಸೀದಾ ಸಿನಿಮಾಕ್ಕೆ ಹೋದೆ, 3 ಅವರ್ ನೆಮ್ಮದಿ ಸಿನಿಮಾ ನೋಡ್ಕೊಂಡ್ ಬಂದ್ಬಿಟ್ಟೆ ನಾನು. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ರೀ ನಮ್ಗೆ, ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ಅಲ್ಲ ಮಣಿಗ್ ಬಂದ್ಮೇಲೆ ಅವಾಗ ಹಿಡ್ಕೊಂಡು ಅದು ಬೇರೆ ವಿಷಯ. ಹಂಗೆ ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ ಅಂತ ದಯವಿಟ್ಟು ನಾನು ಎಲ್ಲಾ ಮಕ್ಳಿಗೂ ಹೇಳೋದು ಒಂದೇನೆ, ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ, ಏನ್ ಬೇಕಾದ್ರೂ ಮಾಡ್ಬೋದು. ಇನ್ನ ಈ ಮದುವೆ ಆಗೋ ಹುಡುಗರಿಗೆ ಅದಾರ ಒಂದಿಷ್ಟು ಜನ ಕೂತಿದ್ದಾನೆ, ಮದುವೆ ಇನ್ನೂ ಆಗಿಲ್ಲ. ಮದುವೆ ಆಗೋರಿಗೆ ಒಂದೇ ಹೇಳೋದು ನಾನು, ನೋಡ್ಬೇಕಾದ್ರೆ ಒಂದ್ ಒಳ್ಳೆ ಹುಡುಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಮದುವೆ ಆದ ಮೇಲೆ ಆಕೆ ಇರ್ತಾಳೆ, ಆಯ್ಕೆ ಇರಲ್ಲ. ಅರ್ಥ ಆಯ್ತಾ? ಇನ್ನಿದು ಮದುವೆದು ಹೆಂಗಪ್ಪ ಅಂತಂದ್ರೆ, ಮನೆಯಲ್ಲಿ ನಮ್ಮ ಮದುವೆ ಬಗ್ಗೆ ವಿಚಾರ ಮಾಡಿದ್ರೆ ಎಲೆಕ್ಷನ್ ನಿಂತಷ್ಟೇ ಖುಷಿ ಆಗತ್ತೆ, ಹೌದಲ್ಲ? ಮದುವೆ ಬಗ್ಗೆ ನಮ್ ಮದುವೆ ವಿಚಾರ ಮಾತಾಡ ಶುರು ಮಾಡಿದ್ರಂದ್ರೆ ಇಲೆಕ್ಷನ್ ನಿಂತಷ್ಟೇ ಖುಷಿ ಆಗತ್ತೆ. ಹೌದಾ? ಇನ್ನು ಹುಡುಗಿ ಒಪ್ಕೊಂಡಾಳ ಅಂತ ಅಂದ್ರೆ ಸಾಕ್ರಿ, ಆ ಭಾಗದ ML ಆದಷ್ಟೇ ಖುಷಿ ಆಗತ್ತೆ. ಇನ್ನು ಮದುವೆ ಡೇಟ್ ಫಿಕ್ಸ್ ಆದ್ರಂತೆ ಸಾಕ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಆದಷ್ಟೇ ಖುಷಿ ಆಗತ್ತೆ. ಇನ್ನು ಹೆಂಡತಿಗೆ ತಾಳಿ ಕಟ್ಟಿದೀವಿ ಅಂದ್ರೆ ಸಾಕ್ರಿ, ಭಾರತದ ಪ್ರಧಾನಮಂತ್ರಿ ಆದಷ್ಟೇ ಖುಷಿ ಆಗತ್ತೆ. ಮದುವೆಯಾಗ 2 ವರ್ಷ ಆಗ್ಬೇಕ್ರಿ, ಅವನವನ ಯಪ್ಪ ಯಾವ್ದೋ ಹಗರದಾಗ ಸಿಕ್ಕಾಕೊಂಡು ಯಪ್ಪ ಅಂತ ಫೀಲ್ ಆಗತ್ತೆ. ಇಲ್ಲಿ ನಾನು ಎಲ್ಲರಿಗೂ ಹೇಳೋದು ಒಂದೇನೆ, ನೀವು ಯಾವ್ದೋ ಜಾಬ್ ಮಾಡಿ ಯಾವ್ದೇ ಊರಿಗೆ ಹೋದ್ರೂ ಮೊದಲು ಅಲ್ಲಿ ಏನ್ ನಡೀತಿ, ಏನ್ ಭಾಷೆ ಐತಿ, ಏನ್ ಮಾತಾಡ್ಬೇಕು ಅನ್ನೋದು ಮಾತು ಫಸ್ಟ್ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನಮ್ದು ಉತ್ತರ ಕರ್ನಾಟಕ ರೀ. ಅವ್ನ ಪಾಪ ಇಲ್ಲೇ ಬೆಂಗಳೂರಾಗ ಓದಿದ್ದ, MBA ಮುಗಿಸ್ಕೊಂಡಿದ್ದ, ಮುಂದೆ ಡಾಕ್ಟರ್ ಓದಿದ್ರಿ, ಇಲ್ಲೇ ಓದಿ ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗ್ಬಿಟ್ಟೈತ್ರಿ. ಅಲ್ಲಿ ಬಂದ್ರಿ ಡಾಕ್ಟರ್. ಅಲ್ಲಿ ಗೊತ್ತಿಲ್ಲ ಪಾಪ, ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರಲ್ಲ, ಉತ್ತರ ಕರ್ನಾಟಕದ ಏನೂ ಗೊತ್ತಿಲ್ಲ. ಅವ್ನು ಬಂದು ದವಾಖಾನಿಗೆ ಬಂದ ಮೇಲೆ 1 ವಾರಕ್ಕೆ ಹೋಗ್ಬಿಟ್ರು ಹೆಣ್ಮಗಳು ಬಂದು, ಇಪ್ಪ ತುಂಬಾ ತ್ರಾಸ ಆಗತ್ತಪ್ಪ, ಚೆಕ್ ಮಾಡ, ಬ್ಲಡ್ ಚೆಕ್ ಮಾಡ್ರೇನ್ರಿ ಅಡಿಯಾಗ ನಾವು ಇಲ್ರಿ ಮಾಡ್ಸೇವ್ರಿ, ನಮ್ಗೆ ಸ್ವಲ್ಪ ಶುಗರ್ ಐತಿ ಚೆಕ್ ಮಾಡಿದ್ರೆ, ಅಯ್ಯೋ ಹೆವಿ ಶುಗರ್ ಐತಲ್ರಿ. ಹೌದಪ್ಪ ಶುಗರ್ ಐತಿ, ನಾನೊಂದು ಮಾತ್ರೆ ಎಲ್ಲ ಬರ್ದು ಕೊಡ್ತೀನಿ, ತಿನ್ಲ ತಗೊಳ್ರಿ, ಸ್ವೀಟ್ ತಿನ್ಬೇಡ್ರಿ. ನಿಮ್ಗೇನ್ ಕೆಲಸ ಮಾಡ್ತೀರಿ? ಯಪ್ಪ ನನ್ ಬೇಕ್ರಿ ಐತಿ ಅಪ್ಪ, ಬುಂದೆ ಉಂಡಿ ಕಟ್ತೀವಿ ನಾವು, ಬುಂದೆ ಮಾರ್ತೀವಿ, ಬುಂದೆ ಉಂಡಿ ಕಟ್ತೀವಿ, ನೀವು ಸ್ವೀಟ್ ತಿನ್ಬಾರಕ್ ಹೋಗ್ರಿ. ಸ್ವೀಟ್ ತಿಂದ್ರೆ ತೊಂದ್ರೆ ಭಾಳ ಆಗತ್ತೆ, ಮೊದ್ಲ ಹೈ ಐತ್ರಿ ನಿಮ್ ಶುಗರ್. ಯಪ್ಪ ಮನ್ಯಾಗ ಬುಂದೆ ಮಾಡ್ತೇವೆ, ತಿನ್ಬೇಡ ಅಂದ್ರೆ ಹೆಂಗಪ್ಪ, ತಿನ್ಬೇಕಂತ ಆಸೆ ಆಗತ್ತೆ. ಹೌದ್ರಾ? ಒಂದ್ ಕೆಲಸ ಮಾಡ್ರಿ, ಒಂದ್ ವಾರಕ್ಕೆ ಅರ್ಧ ಉಂಡಿ ತಿನ್ರಿ, ಅರ್ಧ ಲಾಡು ತಿನ್ರಿ, ನೀವು ಏನು ತೊಂದ್ರೆ ಆಗಲ್ಲ, ಅದನ್ನ ನಾನು ನೋಡ್ಕೋತೀನಿ. ಖುಷಿ ಆಗ್ಬಿಟ್ರಿ ಆ ಹೆಣ್ಮಗಳು, ಏನಪ್ಪ ಎಷ್ಟು ಒಳ್ಳೆ ಅವನೇನು, ಆ ದೇವ್ರಂತ ಮನುಷ್ಯ. ಬೇರೆ ಡಾಕ್ಟರ್ ತಿನ್ಲೇಬೇಡ ಅಂತ ಹೇಳ್ತಿದ್ದೆವು, ಯಪ್ಪ ನೀನ್ ಇಂಥ ಒಳ್ಳೆ ಮನುಷ್ಯಪ್ಪ, ನೀನ್ 2 ಮಕ್ಳು ಆರಾಮಾಗಿರ್ಲಪ್ಪ, ಚಂದ ಇರ್ಲಪ್ಪ, ದೇವ್ರು ಚಂದ ಇಟ್ಟಿರ್ಲಿ, ಅರಿಕೆ ಮಾಡ್ಕೊಂಡು ಬಿಟ್ರಿ. ಇವ್ನು ಖುಷಿ ಆಗ್ಬಿಡ್ತೆ, ಡಾಕ್ಟರ್ ಏನ್ ಹೊಗಳ್ತಾಳಪ್ಪ ಯಮ್ಮ ಅಂತ. ಸರಿ ಮನೆಗೆ ಹೋದ್ರಿ, ಒಂದ್ 15 ದಿವಸದ ಮೇಲೆ ಆಂಬುಲೆನ್ಸ್ ತಗೊಂಡು ಏರ್ಕೊಂಡ್ ಬಂದ್ಬಿಟ್ರಿ ಆಕಿನ. ಆಕಿ ಮಕ್ಕಳೆಲ್ಲ ಬಂದ್ರು, ಯಾವ ಡಾಕ್ಟರ್ ಹುಸ್ಸುವ ಮಗ ಇಲ್ಲಿ, ನೀನ ಡಾಕ್ಟರ್? ಹೌದ್ ನಾನು. ಅಲ್ಲ ನಮ್ಮ ಮಗು ಏನ್ ಹೇಳಿ ನೀನು? ನಾನೇನ್ ಹೇಳೀನಿ? ಶುಗರ್ ಮೊದ್ಲ ಹೈ ಐತಿ ನಮ್ಮ ಮಗು. ನೀನೇನ್ ಹೇಳಿದ್ ನೀನ? ವಾರಕ್ಕೆ ಅರ್ಧ ಉಂಡಿ ತಿನ್ನಂದಿದ್ ನೀನ? ಹೌದು, ಅರ್ಧ ಉಂಡಿ ತಿನ್ನಂದ್ಯಾನ. ಅಲ್ರಿ ಏನ್ ದೊಡ್ಡ ಇಷ್ಟಿರ್ತೈತಿ ಉಂಡಿ? ಅರ್ಧ ಉಂಡಿ ಯಾವ ವಾರಕ್ಕಲ್ಲಿ? ಉತ್ಸವ ಮಗನ, ಇದು ಉತ್ತರ ಕರ್ನಾಟಕದ, ನಾವ್ ಕಟ್ಟೋದ 5 kg ಉಂಡಿ ಸ್ಟಾರ್ಟಿಂಗ್. ಇನ್ನು 2.5 kg ತಿಂದ್ರೆ ಏನ್ ಗತಿ ಆಗ್ಬಾರ್ದು? ಸತ್ನು ಯಪ್ಪ ಅಂದ ಡಾಕ್ಟರ್.
ಅದಕ್ಕೆ ನಾನು ಹೇಳೋದು, ಯಾವ ಭಾಗದಲ್ಲಿ ಹೋಗಿರ್ತೀವ ಅಲ್ಲಿ ಏನ್ ನಡೀತೈತೆ ಅಂತ ನಮ್ಮ ಉತ್ತರ ಕನ್ನಡದಾಗ ನೋಡ್ರಿ 5 kg ಇಂತಾದ ಉಂಡಿ ಕಟ್ಟೋದು. ನಮ್ಮ ಏನಾರ ಇಷ್ಟಿಷ್ಟ ಉಂಡಿ ಕಟ್ಟಿ ಊಟಕ್ಕೆ ಹಾಕಿದ್ರಂದ್ರ ಮಣಿನ ಮುರಿದು ಹೋಗತ್ರಿ ಮದುವೆ ಓಡಾರ್ದ. ಯಾಕಂದ್ರ ಪುಡಿ ಬಂದಿನ ಅರ್ಧ ಬಕೆಟ್ ತಿಂತಾನಮ್ಮ. ಈ ನೀವು ಇಷ್ಟಿಷ್ಟ ಕಟ್ಟಿದ್ರಿ ಯಾವ ಲೆಕ್ಕ ಬ್ರಿಟಿಷರಾಗ ಹೋಗ್ತಾವ ಒಂದ್ 20-20. ಇನ್ನ ಮನ್ಯಾಗ ಟಿವಿ ನೋಡೋ ಮುಂದ ಎಲ್ಲಾರು ಟಿವಿ ನೋಡ್ಬೇಕಾದ್ರೆ ಒಬ್ರೇ ಕುಂತಾಗ ನೀವು ಚಾನಲ್ ಚೇಂಜ್ ಮಾಡ್ಕೊಡ್ರಿ. ಯಾಕಂದ್ರೆ ಮಕ್ಳಿದ್ದಾಗ ಚಾನಲ್ ಚೇಂಜ್ ಮಾಡೋ ಮುಂದೆ ಇವ್ ರಿಮೋಟ್ ಅಷ್ಟೇ ರೀ, ಬೇಕಂತಾನೆ ಕೆಡ್ತಾವ, ಆಗ್ಲೇ ಕೆಡ್ತಾವ. ಅದು ಹಿಂದಕ್ಕೂ ಬರಲ್ಲ ಮುಂದಕ್ಕೂ ಬರಲ್ಲ, ಅದು ಬ್ಯಾಟ್ರಿ ಲೋ ಆಗಿರುತ್ತೆ ಏನೋ ಗೊತ್ತಿರಲ್ಲ. ಮೊನ್ನೆ ನಾನು ಟಿವಿ ನೋಡ್ಕೊಂಡ್ ಕುಂತಿದ್ದೆ, ನನ್ನ ಮಗ ಸಣ್ಣ ಆದಂಗೆ ಅದು ಕರೆಕ್ಟಾಗಿ MTVಗೆ ನಿಂತ್ಕೊಂಡ್ಬಿಡ್ತು. ನೋಡಿರಿಲ್ಲ ಇಟೆ ಚಡ್ಡಿ ಹಾಕೊಂಡು ಕುಣಿತಿರ್ತಾವು, ಬಂದ್ ನಿಂತ ಟಿವಿ ಮುಂದೆ ನೋಡ್ಕೊಂತ. ನಾ ಚೇಂಜ್ ಮಾಡಕ್ ಹೋಗಿನಿ, ಚೇಂಜ್ ಆಗೋದು. ಅದಕ್ಕವ ಕೇಳ್ದ, ಅಲ್ಲಪ್ಪ ಅವ್ರು ಅಷ್ಟೇ ಚಡ್ಡಿ ಹಾಕೊಂಡಾರ ಅಂತ. ನಾನು ನಿಮ್ಗೆ ತಿಳಿಸಿ ಹೇಳೋಣ ಅಂತ ತಿಳ್ಕೊಂಡು, ಇಲ್ಲಪ್ಪ ಪಾಪ ಬಡೂರವರು ಅದಕ್ಕ ಅಷ್ಟು ಚಡ್ಡಿ ಹಾಕೊಂಡು ಕುಣಿಯಾಕತ್ತಾರ ಅವರು ಅಂದ್ರೆ ಹಂಗ ಚೇಂಜ್ ಮಾಡಕತ್ತೆ. ಚೇಂಜ್ ಮಾಡ್ಬಿಡ್ಯಾರಪ್ಪ ಅಂತಂದೆ. ಯಾಕೆ ಅಂದೆ ನಾನು, ಇನ್ನೂ ಬಡವರು ಬರ್ಬೋದು ಮುಂದೆ. ಇನ್ನ ಮೊನ್ನೆ ನಮ್ಮ ಮಣಿ ಮಗಲ್ದವ್ರು ಸಿಕ್ಕಾಪಟ್ಟೆ ಗಲಾಟೆ, ಗಂಡ ಹೆಂಡತಿ ಬೆಳಗ್ಗೆಯಿಂದ ಸಾಯಂಕಾಲ ಗಲಾಟೆನೇ ಗಲಾಟೆ. ರಾತ್ರಿ ಮಣಿಗ್ ಬಂದೆ ನಾನು. ನಾನು ಹೆಂಡತಿ ಅಂದ್ಲು, ಯಾಕ ಅವ್ರು ಅಷ್ಟೊಂದು ಗಲಾಟೆ ಮಾಡಕತ್ತಾರ, ಮುಂಜಾಲಿಂದಾನು ಮಾಡಾಕತ್ತಾರ, ಸ್ವಲ್ಪ ಹೋಗ್ರಿ ಒಂದ್ಸರ ಅವ್ರ ಮನಿಗ್ ಹೋಗ್ಬಿಟ್ಟು ಬರ್ರಿ ಅಂತ. ಸುಮ್ನೆ ಇರ, ಈಗ ಒಂದ್ಸರ ಅವ್ರ ಮನಿಗ್ ಹೋಗಿದ್ದಕ್ಕೆ ಅಷ್ಟು ಜಗಳಾಕತ್ತಾರ ಅವ್ರು. ಮೊನ್ನೆ ನಾನು ನನ್ನ ಹೆಂಡತಿ ಇಬ್ರು ಜಗಳ ಮನ್ಯಾಗ, ಒಂದು ಜಗಳರಿ. ನಾನಂದೆ, ನನಗೆ ಈ ಮನೆ ಶಾಂತಿನೇ ಇಲ್ಲ, ನನಗ್ ಶಾಂತಿ ಬೇಕು ಅಂತ ನಾನು ಹೆಂಡತಿ ಅಂದ್ಲು, ನನಗೆ ಆನಂದನೇ ಇಲ್ಲ ಈ ಮನ್ಯಾಗ, ನನಗೆ ಆನಂದ ಬೇಕು ಅಂತ. ಹಿಂಗೋ ಜಗಳಾಡಕತ್ತೀವ್ರಿ. ನಾವ್ ಮನೆ ಪಕ್ಕದ ಮನೆಯವ್ರು ಶಾಂತಿ ಆನಂದ ಗಂಡ ಹೆಂಡತಿ ರಾತ್ರಿ ಮನೆ ಕಲಿ ಮಾಡ್ಕೊಂಡು ಹೋಗ್ತಾರೆ. ಟೈಮಿನ ಅಭಾವದಿಂದ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಇದಾವೆ. ನಾವು ನೀ ನಗಲಿ ಅಂತ ತಿಳ್ಕೊಂಡು ನಾವು ಹಾಸ್ಯವಾಗಿ ಏನೇನೋ ಮಾತಾಡಿದೀವಿ. ದಯವಿಟ್ಟು ಇದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಕ್ಷಮೆ ಬೇಡುತ್ತೇನೆ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತೊಟ್ಟಿಲಿದೆ, ತೊಟ್ಟಿಲಿದೆ. ನಿನ್ನ ಮಗುವ ನಗುವಿನಾಟ ನೋಡೆ ಕಾದಿದೆ.